ಪ್ರಥಮ ದಾಳಿಯಲ್ಲಿ ರಾಕೇಶ್ ಗೌಡ ಇದೀಗ ಆರಂಭಿಕ ಯಶಸ್ಸನ್ನ ಚಿಕ್ಕಮಗಳೂರು ವಿಚಲಿತರಾದಂತಹ ಒಂದು ಪ್ರಯತ್ನ ಆರಂಭಿಕ ಯಶಸ್ಸು ಸೂಪರ್ ಹಿಟ್ನಲ್ಲಿ ಮಿಂಚಿನ ದಾಳಿ ರಾಕೇಶ್ ಗೌಡನಿಂದ ಇದೀಗ ಚಿಕ್ಕಮಗಳೂರು ತಂಡದ ಗಗನ್ ಗೌಡ ಸಚಿನ್ ಹಾಗೂ ರಾಕೇಶ್ ಗೌಡ ಆರಂಭಿಕ ಹಂತದಲ್ಲಿ ಗುರು ಮಂಡ್ಯ ಹಾಗೂ ಚಿಕ್ಕಮಗಳೂರು ನಡುವೆ ಈ ಪಂದ್ಯದಲ್ಲಿ ಯಾರಿಗೆ ಗೆಲುವು ಆಗಬಹುದು? ಮೋನೇಗೌಡ್ರೆ ದಯವಿಟ್ಟು ಎಲ್ಲಿಂದರೂ ಪ್ರಚಾರಕರ ವಿಶ್ವ ಮಂಡ್ಯ ಎಕ್ಸ್ಪ್ರೆಸ್ ಪ್ರೊ ಕಬಡ್ಡಿ ಗೌಡ್ರೆ ಯಶಸ್ವಿ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು ನಮ್ಮ ಈ ಭಾಗದ ಪ್ರಭಾವಿ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಮಧುರೈ ಆರ್ ಆನಂದ್ ಮೂರ್ತಿ ಸರ್ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮದ ಪ್ರಮುಖ ಸಾರಥಿಯಾಗಿ ಸೆಮಿಫೈನಲ್ ಮ್ಯಾಚ್ ದಕ್ಷಿಣ ಕನ್ನಡ ಜಿಲ್ಲೆ ವಿರುದ್ಧ ಉತ್ತರ ಕನ್ನಡ ಜಿಲ್ಲೆ ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ಫೋರ್ವರ್ಡ್ 4 ಅಂಕವನಿಗಾಗಲೇ ಮಂಡ್ಯ ಜಿಲ್ಲಾ ತಂಡ ಪಡೆದುಕೊಂಡಿದೆ. ಉತ್ತಮವಾದಂತಹ ಆರಂಭ ಸೂಪರ್ ಕ್ಲೌನ್ ಆಗಿದೆ. ಮಂಡ್ಯ ಎಕ್ಸ್ಪ್ರೆಸ್ ವಿಶ್ವಾಸ ಈ ಬಾರಿ ಸಕ್ಕರೆ ನಾಡಿನ ಹುಡುಗರಿಗೆ ಸಕ್ಕರೆ ಅಂತ ಸಿಹಿ ಆರಂಭ. ಒಳ ಸ್ಟಾರ್ಟ್, ಒಳ ಫ್ಯಾಂಟಾಸ್ಟಿಕ್ ಸ್ಟಾರ್ಟ್ ಗೇಮ್ ಬೈ ಮಂಡ್ಯ. ಇದೀಗ ದಾಳಿಯಲ್ಲಿ ಚಿಕ್ಕಮಗಳೂರು ತಂಡದ ಗಗನ್ ಗೌಡ ಪ್ರೊ ಕಬಡ್ಡಿಯಲ್ಲಿ ಯುಪಿಯೋದ ತಂಡದ ಪರವಾಗಿ ಮಿಂಚಿದ ಆಟಗಾರ. ಚಿಕ್ಕಮಗಳೂರು ತಂಡದ ಪ್ರಮುಖ ಅಸ್ತ್ರ ಅಂತ ಹೇಳ್ಬೋದು, ಬೆನ್ನೆಲುಬು. ಒಂದು ಎಂಟಿ ರೌಂಡಿಗೆ ವಾಪಸ್ ಆದ್ರು ಈ ಭಾರಿ ದಾಳಿಯಲ್ಲಿ ಶೇಖರ್ ಅವರು ಬೆಂಗಳೂರು ನಗರ ಜಿಲ್ಲಾ ಕಾರ್ಯದರ್ಶಿಗಳು ಆಗಮಿಸಿದ ಸ್ವಾಗತ ಬಯಸಿದ್ದೇನೆ. ಮತ್ತೊಂದು ಮಹತ್ವದಿಂದ ಇದೀಗ ರಾಕೇಶ್ ಗೌಡ ಬಂದಿಯಾಗಿದ್ದಾನೆ. ಇದೀಗ ಮಾಡುವ ಮಣಿ ದಾಳಿ ಪ್ರಮುಖ ದಾಳಿಗಾರ ಗಗನ್ ಗೌಡನಿಗಿದ್ದು ಸವಾಲಿನ ದಾಳಿ. ಒಂದು ತಂಡದಿಂದ ನೇರವಾಗಿ 2 ಎಂಟಿ ರನ್ ಆದರೆ 3ನೇ ರನ್ ಡಿಸೈಡ್. ನರೇಂದ್ರ ಅವರು ಭಾಜಪ ಮುಖಂಡರು, ಓಬಿಸಿ ಯುವ ಮೋರ್ಚಾ ಚುರುಕಿನ ಪಾದಗಳ ಚೆಲ್ಲೋದಿಗೆ ತನ್ನ ಹೈಟ್ ಅನ್ನು ಅಡ್ವಾಂಟೇಜ್ ಆಗಿ ರೈಟ್ ಕಾರ್ನರ್ ಭಾಗದಿಂದ ಓಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶ್ರೀ ನರೇಂದ್ರ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ದಯವಿಟ್ಟು ಯಾರು ವೇದಿಕೆ ನಮ್ಮ ಮಾರ್ಗ ಮಧ್ಯೆ ನಿಲ್ಲಬಾರ್ದು, ಯಾರನ್ನು ಕ್ರೀಡಾ ಅಭಿಮಾನಿಗಳು ಬಿಡಬಾರ್ದು. ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತ ನಮ್ಮ ಕೂದಲೆಯ ಅಂತರದಲ್ಲಿ ವಿಶ್ವಾಸ್ ಗೌಡ ಇಲ್ಲಿ ಬಂದಿ ಆಗ್ತಾ ಇದ್ದಾರೆ. ಕಂಬ್ಯಾಕ್ ಮಾಡುವಂತ ಪ್ರಯತ್ನದಲ್ಲಿ ಕಾಫಿ ನಾಡು ಚಿಕ್ಕಮಗಳೂರು ತಂಡ ಆಟಗಾರ. ಈಗ ಚಿಕ್ಕಮಗಳೂರು ನೀವು ಸೈಲೆಂಟ್ ಆಗಿ ಕುತ್ಕೊಂಡ್ರೆ ಆಗಲ್ಲ, ನಿಮ್ಮ ಜೋರ ಚಬಲ ಬರಲಿ ಪ್ರೇಕ್ಷಕರು. ಇದು ನಮ್ಮ ದೊಡ್ಡಬಳ್ಳಾಪುರ ಕಬಡ್ಡಿ ಹಬ್ಬ. ದೊಡ್ಡಬಳ್ಳಾಪುರದಲ್ಲಿ ಜನತೆ ಅಂದಿನಿಂದ ಸುಮಾರು ವರ್ಷಗಳ ದಶಕಗಳ ಇತಿಹಾಸ ಇದೆ. ಕಬಡ್ಡಿಗೆ ಎಲ್ಲಿಲ್ಲದ ಪ್ರೋತ್ಸಾಹವನ್ನು ಇಂದಿಗೂ ಕೂಡ ನಮ್ಮ ಕಾಸ್ಬಾಗ್ ನೀಡ್ತಾ ಇದೆ. 10-2 8 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ. ಒಂದ್ ಕಡೆ ಕಾಫಿ ನಾಡು ಚಿಕ್ಕಮಗಳೂರು ಇದೆ, ಕಾಫಿಗೆ ಸಕ್ಕರೆ ಇಲ್ಲದೆ ಹೋದ್ರೆ ಆಗಲ್ಲ. ದಯವಿಟ್ಟು ಎಲ್ಲರೂ ಅಡ್ಡ ನಿಲ್ಲಬಾರ್ದು, ಎಲ್ಲರೂ ಗ್ಯಾಲರಿ ಇದೆ, ದಯವಿಟ್ಟು ಗ್ಯಾಲರಿ. ಇದೀಗ ಗ್ಯಾಪ್ ಹುಡುಕಿದ್ರು ರಾಕೇಶ್ ಗೌಡ. ರಾಜಸ್ಥಾನಲ್ಲಿ ರಾಕೇಶ್ ಗೌಡ ಒಂದು ಅಮೂಲ್ಯ ಅಂಕವನ್ನು ಅವತ್ತಿದ್ದಾನೆ. 11-2 9 ಅಂಕಗಳ ಶುಭಾರಂಭ ಮಾಡಿದೆ ಮಂಡ್ಯ. ಮತ್ತು ದಾಳಿಯಲ್ಲಿ ಕಾಫಿ ನಾಡು ಚಿಕ್ಕಮಗಳೂರು ತಂಡದ ಗಗನ್ ಗೌಡ. ನಮ್ಮ ನೆಚ್ಚಿನ ಶಾಸಕರು ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಧೀರಜ್ ಮುನಿರಾಜು ಬ್ರಿಗೇಡ್ ಎಲ್ಲ ಪದಾಧಿಕಾರಿಗಳು ನಿಜವಾಗ್ಲೂ
ಶ್ರೀಯುತ ಮಧುರೆ ಆರ್ ಆನಂದ್ ಮೂರ್ತಿ ಸರ್ ಅವರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತಂತ ಎಲ್ಲ ನಮ್ಮ ಧೀರಜ್ ಮುನಿರಾಜು ಬ್ರಿಗೇಡ್ನ ಪದಾಧಿಕಾರಿಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಅವ್ರ ಜೊತೆಯಲ್ಲಿ ಶ್ರೀಯುತ Once again, ವಿಶ್ವಾಸ್ ಗೌಡ. ಎನ್ ಕೆ ರಮೇಶ್ ಅವರು ಮಾಜಿ ಯೋಜನಾ ಪ್ರಾಧಿಕಾರದ ಮಾಜಿ ನಿರ್ದೇಶಕರಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದಾರೆ. ಅದೇ ರೀತಿ ಶ್ರೀಯುತ ರಾಜಗೋಪಾಲ್ ಪಾಲಿರವರು ಹಾಗೆ ಶ್ರೀಯುತ ವಾಸುರವರು ಯುವ ಮುಖಂಡರು. ಎಸ್, ಈ ಬಾರಿ ಮತ್ತೆ ಅದೃಷ್ಟ ಕೈಗೊಂಡಿದೆ. ಮಂಡ್ಯ ಎಕ್ಸ್ಪ್ರೆಸ್ ನಲ್ಲಿ ಸ್ಟಾಪ್ ಮಾಡ್ತಾ ಇದ್ರೆ ಕಾಫಿನಾಡು ಚಿಕ್ಕಮಗಳೂರು ತಂಡದ ಆಟಗಾರ. ಚಿಕ್ಕಮಗಳೂರು ಈಗ ಕೊಂಚಮಟ್ಟದ ಪ್ರತಿರೋಧ ಓಡ್ತಾ ಇದೆ. 12-3 ಜುವಾ ನಿಶಾನೆ ಹೊರಬಿದ್ದಿದೆ. ಅಲಾರಾಮ್ನ ಸಿಗ್ನಲ್ ಬಂದಿದೆ. ಜೈರೆ ಪ್ರಮುಖ ದಾಳಿಗಾರನಿಗೆ ಸವಾಲಿನ ದಾಳಿಯಾಗಿದೆ. ತನ್ನ ಹೈಟ್ ಅನ್ನ ಸಾಕಷ್ಟು ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಎದುರೊಳೆ ಆಟಗಾರನ ಮೊಣಕಾಲನ್ನಲ್ಲಿ ಸ್ಪರ್ಶಿಸಿಕೊಳ್ತಾ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. 12-4 ಪಂದ್ಯದ ಪ್ರತಿ ಕ್ಷಣದಲ್ಲೂ ನಿಮಗೆ ರೋಚಕತೆ ಜಿದ್ದ ಬೇಕಂದ್ರೆ ನೀವು ಸೈಲೆಂಟ್ ಆಗಿ ಕುತ್ಕೋಬಾರ್ದು. ನಿಮ್ಮ ಚಪ್ಪಾಳೆ ಪ್ರೋತ್ಸಾಹ. ವಿಜಯ್ ಕುಮಾರ್ ಅವರು ದಯವಿಟ್ಟು ನಾವು ವೇದಿಕೆಗೆ ಬರಬೇಕು. ಬನ್ನಿ ಸರ್. ಮಂಡ್ಯ ಜಿಲ್ಲಾ ಅಧ್ಯಕ್ಷರು ದಯವಿಟ್ಟು. ರಾಕೇಶ್ ಏನು ಅಮೂಲ್ಯ ಅಂಕವನ್ನು ಗಳಿಸ್ಕೊಂಡಿದ್ದಾನೆ. ವಿಶ್ವಾಸ್ ಕೂಡ ಒಳಭಾಗದಲ್ಲಿ ಮತ್ತೆ ಆತ್ಮವಿಶ್ವಾಸ ಆತ್ಮಬಲ ಹೆಚ್ಚಾಗ್ತಾ ಇದೆ ಮಂಡ್ಯ ಜಿಲ್ಲಾ ತಂಡಕ್ಕೆ. ಪ್ರಮುಖ ದಾಳಿಗಾರನ ಆಗಮನ. ರಾಕೇಶ್ ನಿಜವಾಗ್ಲೂ ಅದ್ಭುತವಾದ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ಇದೀಗ ಯಶವಂತ್ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿನಿಧಿಸಿದಂತ ಚಿಕ್ಕಮಗಳೂರಿನ ಒಬ್ಬ ಯುವ ಆಟಗಾರ. ಪ್ರೋ ಕಬಡ್ಡಿ ರೀತಿಯಲ್ಲಿ ಇನ್ನೊಂದು ಅದ್ಭುತವಾದಂತ ವೇದಿಕೆ ಅಂತಂದ್ರೆ ಯುವ ಕಬಡ್ಡಿ ಸೀರೀಸ್. ಆ ಯುವ ಕಬಡ್ಡಿ ಸೀರೀಸ್ ನಿಂದಲೇ ಗಗನ್ ಗೌಡ ಬೆಳಕಿಗೆ ಬಂದಿದ್ದು ಪ್ರೋ ಕಬಡ್ಡಿಯಲ್ಲಿ ಮಿಂಚಿದ ಅಂತ ಹೇಳ್ಬೋದು. ಅನೇಕ ಪ್ರತಿಭಾನ್ವಿತ ಆಟಗಾರರು ನಮ್ಮ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಗುರುತಿಸಿ ಪ್ರೋ ಕಬಡ್ಡಿಯಲ್ಲೂ ಸಹ ಮಿಂಚ್ತಾ ಇದ್ದಾರೆ. 13-5 ಈ ಬಾರಿ ಮಂಜು ಆತುರದ ನಿರ್ಧಾರ. ಟ್ಯಾಕಲ್. ವಿಶ್ವಾಸ್ ಗೌಡನಿಗೆ ಈ ರೀತಿ ಅಂಕ ಕೊಟ್ರೆ ನಿಜವಾಗ್ಲೂ ಬಹಳ ಕಷ್ಟ. ಅದ್ಭುತ ದಾಳಿಗಾರ, ಉತ್ತಮ ಗುಡ್ ಕಂಬ್ಯಾಕ್, ಎದುರಾಳಿಗಳನ್ನ ಕಾಡಬಲ್ಲಂತ ದಾಳಿಗಾರ. ಇದೀಗ ಗಗನ್ ಗೌಡನ ಸವಾಲು ಎದುರಾಳಿ ಅಂಕಣದಲ್ಲಿ. ಕಬಡ್ಡಿಗೆ ಹೇಳಿ ಮಾಡಿಸಿದ ಉಜ್ವಲತೆಯ ದೇಹದ ಸ್ಫೂರ್ತಿ ಆಟಗಾರ ಈಗ ಮತ್ತೊಮ್ಮೆ ತನ್ನ ಉದ್ದನೆಯ ಕೈಯನ್ನ ಚಾಚಿದನು. ನಿರಾಯಾಸವಾಗಿ 1 ಬೋರ್ ರನ್ನಿಂಗ್ ಹ್ಯಾಂಡ್ ಟಚ್ಮೆಂಟ್ ಒಂದಿಗೆ 14-6 8 ಅಂಕಗಳ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ. ವಿಶ್ವಾಸ್ ಗೌಡ ಪ್ರೋ ಕಬಡ್ಡಿಯಲ್ಲಿ ಪುಣೇರಿ ಪಲ್ಟನ್, ಪಾಟ್ನಾ ಪೈರೇಟ್ಸ್ ಹಾಗೆ ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ ಮಿಂಚಿದಂತ ಆಟಗಾರ. ಎಸ್, ರನ್ನಿಂಗ್ ಹ್ಯಾಂಡ್ ಟಚ್ ರೈಟ್ ಕವರ್ ನಲ್ಲಿದ್ದಂತ ಆಟಗಾರ ಮಂಜು ಅವರನ್ನ ನಿರಂತರವಾಗಿ ಔಟ್ ಮಾಡ್ತಾ ಅಂಕಣದಿಂದ ಹೊರ ಕಳಿಸ್ತಾ ಇದ್ದಾನೆ ವಿಶ್ವಾಸ್ ಗೌಡ. 15-6 15-6 ಇನ್ ಫೇವರ್ ಆಫ್ ಸಕ್ಕರೆ ನಾಡು ಮಂಡ್ಯ. ದಾಳಿಯಲ್ಲಿ ಚಿಕ್ಕಮಗಳೂರು ತಂಡದ ಗಗನ್ ಗೌಡ ನೀಲಕೈದ ಆಟಗಾರ. ಇನ್ನೋರ್ವ ಪ್ರೋ ಕಬಡ್ಡಿ ಆಟಗಾರ ಅಭಿಷೇಕ್ ಗೌಡ ಅವರನ್ನ ಟೋ ಟಚ್ ಮೂಲಕ ಔಟ್ ಮಾಡಲು ಯಶಸ್ವಿ ಆದ್ರು. 15-7 ಇನ್ ಫೇವರ್ ಆಫ್ ಮಂಡ್ಯ ಡಿಸ್ಟ್ರಿಕ್ಟ್ ಟೀಮ್. ಈ ಭಾಗದ ಜನಪ್ರಿಯ ಶಾಸಕರು ನಮ್ಮ ನಲ್ಮೆಯ ಜನನಾಯಕರಾಗಿರುವ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಧೀರಜ್ ಮುನಿರಾಜು ಬ್ರಿಗೇಡ್ ರಿವರ್ಸ್ ಆಂಕಲ್ ಹೋಲ್ಡ್. ಅದ್ಭುತವಾದ ಕೈ ಸೆಳೆತದ ಪ್ರದರ್ಶನ. ರೈಡರ್ ಅಷ್ಟೇ ಅಲ್ಲ, ಒಬ್ಬ ಸೂಪರ್ ಕ್ಯಾಚರ್ ಕೂಡ ಅಂತ ಹೇಳಿ ತನ್ನ ಆಂಕಲ್ ಸ್ಪೆಷಲಿಸ್ಟ್ ಕಲೆಯನ್ನಲ್ಲಿ ಪ್ರದರ್ಶಿಸಿದ್ದಾನೆ ಗಗನ್ ಗೌಡ. 15-8 ಪಂದ್ಯ ಬದಲಾಗುವಂತ ಎಲ್ಲ ಲಕ್ಷಣ ಎದ್ದು ಕಾಣಿಸ್ತಾ ಇದೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಯಶವಂತ್ ಈ ಪಂದ್ಯಕ್ಕೆ ಶ್ರೀಯುತ ಮಧುರೆ ಆರ್ ಆನಂದ್ ಮೂರ್ತಿ ಅವರ ಮಂಡ್ಯ ಜಿಲ್ಲಾ ವಿಶ್ವಾಸಾರ್ಹ ದಾಳಿಗಾರ ವಿಶ್ವಾಸ್ ಗೌಡ. 15-9 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಸಾರಿಗೆ ಸಚಿವರು, ಮಾಜಿ ಸಚಿವರಾಗಿರುವಂತಹ ಶ್ರೀಯುತ ಆರ್ ಅಶೋಕ್ ಸರ್ ಅವರ ಸುಪುತ್ರರಾಗಿರುವಂತಹ ಶ್ರೀಯುತ ಶರತ್ ಅಶೋಕ್ ರವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಈ ಒಂದು ಪಂದ್ಯಾವಳಿಯ ನೇರ ಪ್ರಸಾರವನ್ನು ನಮ್ಮ ಈ ಭಾಗದ ದಿನಪತ್ರಿಕೆಯ ವರದಿಗಾರಗಳು ಹಾಗೆ ದೃಶ್ಯ ಮಾಧ್ಯಮದವರು ಕೂಡ, ಚಾನಲ್ನವರು, ಮೀಡಿಯಾ ಚಾನಲ್ ಬಂದಿರೋ ಅವರಿಗೂ ಕೂಡ ಯಶವಂತಿ ಬಾರಿ ಸೂಪರ್
ಸೂಪರ್ ರೈಟ್ ಒತ್ತರಿಸಿದ್ದಾನೆ. ಯಶವಂತ ತಂಡಕ್ಕೆ ದೇಶವಂತ. ಇದೀಗ ಮಂಡ್ಯದ ಆಪತ್ ಬಾಂಧವನಾಗ್ತಾನ ಕಾದ್ ನೋಡಬೇಕಾಗಿದೆ. ವಿಶ್ವಾಸ್ ಆಪತ್ ಬಾಂಧವನ ದಾಳಿ ಇದು. 16-11 ಮಂಡ್ಯ ಎಕ್ಸ್ಪ್ರೆಸ್ ವಿಶ್ವಾಸ್ ಇದೀಗ ನಜರ್ ಹಟೀಕ ದುರ್ಗಣ್ಣ ಗಟ್ಟಿ. ಕಬಡ್ಡಿಯಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕಂತ ಒಂದು ಸೆಕೆಂಡ್ ಮೈ ಬರ್ತರು ಈ ರೀತಿಯಾಗಿ ಗೊತ್ತಿ ಚಿಕ್ಕಮಗಳೂರು ಆರಂಭದಲ್ಲಿ ಆಘಾತಗೊಳಗಾದ್ರು ಕೂಡ ಸ್ಕೋರ್ ನೋಡಿ 14 ಮ್ಯಾಚ್. ನಾನಾಗ್ಲೇ ಹೇಳಿದೆ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳಿ. ಉಸಿರುವಳಿ ಯಾವ ರೀತಿ ಕ್ಷಣ ಕ್ಷಣಕ್ಕೆ ತನ್ನ ಬಣ್ಣವನ್ನು ಬದಲಿಸ್ತಾ ಇರುತ್ತೆ ಅದೇ ರೀತಿ ಕಬಡ್ಡಿಯು ಕೂಡ ಕ್ಷಣ ಕ್ಷಣಕ್ಕೆ ಬದಲಾಗ್ತಾ ಇರುತ್ತೆ. ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಇದುವೇ ಕಬಡ್ಡಿ. ಕಬಡ್ಡಿಗೆ ಇಷ್ಟು ಜನ ಯಾಕೆ ಜನಪ್ರಿಯತೆಯನ್ನು ನೀಡಿದ್ದಾರೆ ಅಂದ್ರೆ ಅದರಲ್ಲೂ ನಮ್ಮ ದೊಡ್ಡಬಳ್ಳಾಪುರ ಜನ ಸುಮಾರು ದಶಕಗಳ ಕಾಲದಲ್ಲಿ ಕೂಡ ಕಬಡ್ಡಿಗೆ ಎಲ್ಲಿಲ್ಲದ ಉತ್ತೇಜನ ಪ್ರೋತ್ಸಾಹ ನೀಡ್ತಾ ಬರ್ತಾ ಇದ್ರೆ ಎಲ್ಲ ಈ ಭಾಗದ ಜನತೆಗೆ ಜೀವ ಬ್ರಿಗೇಡ್ ವತಿಯಿಂದ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಎಲ್ಲರ ಪರವಾಗಿ ನಿಮಗೆ ಹೃದಯಪೂರ್ವಕವಾಗಿ ಅಭಿನಂದಿಸ್ತೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅನೇನವರು ನಮ್ಮ ಯುವ ಬ್ರಿಗೇಡ್ನ ಹಿರಿಯರು ಮಾರ್ಗದರ್ಶಕರು ದಯವಿಟ್ಟು ವೇದಿಕೆ ಬನ್ನಿ. 17-14 ಮಂಡ್ಯ ಜಿಲ್ಲೆಯ ಒಬ್ಬ ಯುವ ಆಟಗಾರ ವರುಣ್ ಗೋಪಾಲ್ಪುರ ಒಂದೊಳ್ಳೆ ಆಂಕಲ್ ಅನ್ನು ಮಾಡಿದ್ರು. ಸಹ ಆಟಗಾರರು ಸಹ ಅಷ್ಟು ವೇಗವಾಗಿ ಸಪೋರ್ಟ್ ನೀಡಿದ್ದಾರೆ. 18-15 ವಾಲಂಟಿಯರ್ಸ್ ಆಫ್ ಯು ಬ್ರಿಗೇಡ್ ಎಲ್ಲರೂ ಬನ್ನಿ. ಈ ಕಡೆ ಸ್ಟೇಜ್ ಹತ್ರ ಬನ್ನಿ. ಕಿರಣ್, ಮಧು, ನೀವೆಲ್ಲರೂ ಕರ್ಕೊಂಡ್ ಬನ್ನಿ. ಮನು, ವಿಶ್ವಾಸ್ ಮಿಡ್ ಲೈನ್ ಟಚ್ ಆದ ನಂತರದಲ್ಲಿ ಇನ್ನೊಂದು ಅಂಕಕ್ಕೆ ಅಲ್ಲಿ ಪ್ರಯತ್ನ ಮಾಡಿದ್ರು. ಉತ್ತಮವಾದಂತಹ ನಿರ್ಣಯ. 19-15 ವಾಲಂಟಿಯರ್ಸ್ ಯೂತ್ ಬ್ರಿಗೇಡ್ ಬನ್ನಿ. ಎಲ್ಲ ಮಂಡ್ಯ ಎಲ್ಲರೂ ಬನ್ನಿ. ಇಲ್ಲಿ ವಿಶೇಷವಾದ ಸೂಚನೆ ಇದೆ, ಅಲ್ಲಿ ಯಾರು ಕೂಡಬಾರ್ದು, ಪ್ಲೀಸ್ ಬನ್ನಿ. ಬೇಡವಾದಂತಹ ಟ್ಯಾಕಲ್ ಮಂಡ್ಯ ತಂಡದ ರಾಕಿ ಹಾಗೂ ಸಾಗರ್ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಒಂದು ಅಡ್ವಾನ್ಸ್ ಟ್ಯಾಕಲ್. 19-17 ಪ್ರೇಕ್ಷಕರ ಬರಲಿ ಜೋರ ಚಪ್ಪಾಳೆ. ದೊಡ್ಡಬಳ್ಳಾಪುರದ ಇತಿಹಾಸದಲ್ಲಿ ಇದೆ ಪ್ರಪ್ರಥಮ ಬಾರಿಗೆ ಇಂಥ ಒಂದೊಳ್ಳೆ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯ ಭಾಗವಹಿಸಿದ 26 ತಂಡಗಳು. ವಿಶ್ವ ಆಪತ್ಬಂಧವರಾಗಿ ಮತ್ತೆ ಮಂಡ್ಯ ಜಿಲ್ಲಾ ತಂಡವನ್ನು ಕಾಪಾಡ್ತಾ ಇದ್ದಾನೆ ವಿಶ್ವಾಸ್. ಈ ಪಂದ್ಯಾವಳಿಯ ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಗಿ, ಎಮರ್ಜಿಂಗ್ ರೈಡರ್ ಆಗಿ ತಂಡವನ್ನು ಕಾಪಾಡ್ತಾ ಇದ್ದಾನೆ ಆಪತ್ಬಂಧವನಾಗಿ ವಿಶ್ವಾಸ್ ಕೂಡ. 21-14 ಮತ್ತೆ ಮುನ್ನಡೆಯಲ್ಲಿ ಮಂಡ್ಯ ಜಿಲ್ಲಾ ತಂಡ. ಚಿಕ್ಕಮಗಳೂರು ತಂಡದ ನೀಲಿಕದ ಆಟಗಾರ ಗಗನ್ ಗೌಡ 21-17 ಮತ್ತೆ ಅದೇ ಒಂದು ಸ್ಪೀಡ್ ನಲ್ಲಿ ದಾಳಿಯನ್ನು ನಡೆಸಿಕೊಳ್ತಾ ಇದ್ದಾನೆ. ಬ್ಯಾಕಿಂಗ್ ಮಾಡುವ ಪ್ರಯತ್ನ ಆಯಿತು. ಡಿಫೆನ್ಸ್ ಭಾಗದಲ್ಲಿ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಬಹುದಾಗಿದೆ. ಮಂಡ್ಯ ಎಕ್ಸ್ಪ್ರೆಸ್ ವಿಶ್ವಾಸ್ ಗೌಡ ಯಶಸ್ಸು ಸಿಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಶ್ರೀಯುತ ರಾಕೇಶ್ ಮಲ್ಲಿ ಸರ್ ಅವರು ಆಗಮಿಸಿದ್ರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಚೇರ್ಮನ್ ಶ್ರೀಯುತ ರಾಕೇಶ್ ಮಲ್ಲಿ ಅವರಿಗೆ ನಮ್ಮ ದೊಡ್ಡಬಳ್ಳಾಪುರದ ಮಹಾಜನತೆ ಮತ್ತು ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಚೇರ್ಮನ್ ಶ್ರೀಯುತ ರಾಕೇಶ್ ಮಲ್ಲಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ನಾವು ಧೀರಜೀವ ಬ್ರಿಗೇಡ್ ವತಿಯಿಂದ ಮನವಿನ ಮಾಡ್ಕೊಳ್ತಾ ಇದ್ವಿ. ಈ ಕೂಡಲೇ ನಾವು ವೇದಿಕೆಗೆ ವಿರಾಜಮಾನರಾಗಬೇಕು. ಯಶವಂತನ ಮನವಿ ತಿರಸ್ಕೃತವ ಪುರಸ್ಕೃತವ ಕಾದ್ ನೋಡಬೇಕಾಗಿದೆ. 1.1 ಚಿಕ್ಕಮಗಳೂರು 22-18 ರೋಚಕ ಪಂದ್ಯ. ಯಾರು ಗೆಲ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರೇಕ್ಷಕರನ್ನ ಕೇಳೋಣ. ಮಂಡ್ಯ ಗೆಲ್ಲುತ್ತೆ ಅನ್ನೋರು ಸೌಂಡ್ ಮಾಡಿ ನೋಡೋಣ. ಮಂಡ್ಯ ಎಸ್, ಆ ಕಡೆ ಚಿಕ್ಕಮಗಳೂರು. ಮಂಡ್ಯದ ತಂಡ ವಿಶ್ವಾಸ ಮತ್ತೆ ಎದುರಾಳಿಯನ್ನ ಭದ್ರಕೋಟೆಯನ್ನು ಬೆಚ್ಚಿದ್ದಾನೆ ವಿಶ್ವಾಸ್. ವಿಶ್ವಾಸನ ದಾಳಿಗಾರ. ವಾರ ಗುಡ್ ಕಂಬ್ಯಾಕ್ ಎಂಬ ವಿಶ್ವಾಸ್ ಛಲ ಬಿಡದ ತ್ರಿವಿಕ್ರಮಂತೆ
ಈ ಪಂದ್ಯದ ಮೇಲೆ ತನ್ನ ತಂಡದ ಗೆಲುವಿಗಾಗಿ ಶ್ರಮಿಸ್ತಾ ಇದ್ದಾನೆ. 24-18 6 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ. ಲೆಫ್ಟ್ ಕಾರ್ನ್ ಭಾಗದಲ್ಲಿ ಸಾಗರ್ ಗೌಡ, ರೈಟ್ ಕಾರ್ನ್ ಭಾಗದಲ್ಲಿ ಸಚಿನ್. ಒಂದು ಅದ್ಭುತವಾದಂತಹ ಕಾರ್ನರ್ಗಳು. ಈ ಬಾರಿ ಸಚಿನ್ ಒಂದು ಆತುರದ ನಿರ್ಧಾರ, ಡಬಲ್ ಟೈ ಹೋಲ್ಡ್ಗೆ ಮುಂದಾದ್ರು. ಎತ್ತರದ ನಿಲುವಿನ ಆಟಗಾರರಿಗೆ ಮಿಡ್ ಲೈನ್ ಅನ್ನ ಸುಲಭವಾಗಿ ಕ್ರಾಸ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಡಿಫೆನ್ಸ್ ನಲ್ಲಿ ಒಂದು ವೈಫಲ್ಯ. ಗಗನ್ ಗೌಡ ಯಶಸ್ವಿಯಾಗಿ ಒಂದು ರೈಡಿಂಗ್ ಪಾಯಿಂಟ್ ಒಂದಿಗೆ 24-19 5 ಅಂಕಗಳ ಅಂತರ. ಮತ್ತೆ ಮಂಡ್ಯದ ಗಂಡು ಛಲಬಿಡದ ತ್ರಿವಿಕ್ರಮಂತೆ ವಿಶ್ವಾಸ್ ಗೌಡ ಚೆಸ್ಟ್ ಮಂತ್ರಿ ತಂಡದ ಆಪತ್ ಬಾಂಧವ ಎಸ್ ಒಳನುಗ್ಗಿದ್ದಾನೆ. ಡಿಫೆನ್ಸ್ ಭಾಗದಲ್ಲೂ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಇಲ್ಲಿ ಕಾಣಬಹುದಾಗಿದೆ. ಚಿಕ್ಕಮಗಳೂರು ಈ ಬಾರಿ ಬೇಡವಾದಂತಹ ಟ್ಯಾಕಲ್, ಒತ್ತಡದ ಒಂದು ಪರಿಸ್ಥಿತಿ. ಗ್ಯಾಪ್ಗಾಗಿ ಕಾಯ್ತಾ ಇದ್ದ ವಿಶ್ವಾಸ್ ನಿರೀಕ್ಷೆಯಂತೆ ನುಸುಳಿತಾನೆ. ಒಂದು ಯಶಸ್ವಿ ನಿರಾಯಸವಾದಂತ 25-9 6 ಅಂಕಗಳ ಅಂತರದ ಮುನ್ನಡೆ ಮಂಡ್ಯ ಜಿಲ್ಲಾ ತಂಡಕ್ಕೆ ಲಭಿಸಿದೆ. ಸಕ್ಕರೆ ನಾಡಿನ ಅಕ್ಕರೆ ಹುಡುಗರು ಆತ್ಮವಿಶ್ವಾಸದೊಂದಿಗೆ ಮುನ್ನುಗ್ತಾ ಇದ್ದಾರೆ ಬಲಿಷ್ಠ ತಂಡ ಚಿಕ್ಕಮಗಳೂರು ವಿರುದ್ಧ. ಇದೇ ಕೆಲವೇ ನಿಮಿಷಗಳಲ್ಲಿ ಶರತ್ ಅಶೋಕ್ ಅವರು ನಮ್ಮ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರು ನನ್ನ ಬರಮಾಡಿಕೊಳ್ಳಲು ನಮ್ಮ ಯೂತ್ ಬ್ರಿಗೇಡ್ ಈ ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಯಾವುದಾದ್ರೂ ಅದ್ಭುತ ಕ್ಷಣಗಳು ಮಿಸ್ ಆಗಿದ್ರೆ ನೀವು ಮತ್ತೆ ಯೂಟ್ಯೂಬ್ಗಳಲ್ಲಿ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ವೀಕ್ಷಿಸಬಹುದಾಗಿದೆ. ಗಗನ್ ಗೌಡ, ಎಸ್ ರಾಕಿ, ಒಬ್ಬ ಶ್ರೇಷ್ಠ ಡಿಫೆಂಡರ್, ಮೈಸೂರು ವಿಶ್ವವಿದ್ಯಾಲಯ ತಂಡವನ್ನು ಪ್ರತಿನಿಧಿಸಿದಂತ ಅನುಭವಿ ಆಟಗಾರ. ಒಂದು ತಪ್ಪನ್ನು ಮಾಡಿದ್ರು ಇಲ್ಲಿ. 25-20 ಇನ್ ಫೇವರ್ ಆಫ್ ಮಂಡ್ಯ. ವಿಶ್ವ ನಿರಂತರವಾಗಿ ದಾಳಿಯಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾನೆ. ಚಿಕ್ಕಮಗಳೂರು ತಂಡದ ಆಟಗಾರರು ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ವಿಶ್ವಾಸಗಳನ್ನ ಒಂದು ದೈಹಿಕ ಸಾಮರ್ಥ್ಯವನ್ನು ನಾವು ಮೆಚ್ಚಲೇಬೇಕು. ಸರಿಸುಮಾರು 3 ದಿನಗಳಿಂದಲೂ ಕೂಡ ಏಕಾಂಗಿಯಾಗಿ ಇದೇ ರೀತಿ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾನೆ. ಅದರ ದೈಹಿಕ ಕ್ಷಮತೆ ಸಾಮರ್ಥ್ಯ ನಿಜವಾಗ್ಲೂ ಅದ್ಭುತವಾಗಿದೆ. ಮತ್ತೆ ಗಗನ್ ಗೌಡ ಮತ್ತೋರ್ವ ಶ್ರೇಷ್ಠ ದಾಳಿಗಾರ, ರಾಜ್ಯಗಳ ಶ್ರೇಷ್ಠ ಯುವ ಉದ್ಯೋನ್ಮುಖ ದಾಳಿಗಾರ. ಚಿಕ್ಕಮಗಳೂರು ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರನಾಗಿ ನಿರಂತರವಾಗಿ ದಾಳಿಯಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾನೆ. ಇಬ್ಬರು ಪ್ರೋ ಕಬಡ್ಡಿಯ ಖ್ಯಾತ ಆಟಗಾರರು. ಎಸ್, ಅದ್ಭುತ ಖ್ಯಾತಿಗೆ ತಕ್ಕ ಆಟದ ಪ್ರದರ್ಶನ ನಡೆದಿದೆ. ಈಗ 3 ಜನ ಡಿಫೆಂಡರ್ಗಳಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಈ ಸೂಪರ್ ಫಾಸ್ಟೆಸ್ಟ್ ರೈಡ್ ಆಗಿ 27-21 ಇನ್ ಫೇವರ್ ಆಫ್ ಮಂಡ್ಯ. 27-21 6 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ಎತ್ತರದ ನಿಲುವಿನ ಆಟಗಾರ ಗಗನ್ ಗೌಡ, 7 ಆಟಗಾರ ನೋಡುವ ಸಂಪೂರ್ಣವಾಗಿ ಡಿಫೆನ್ಸ್ ಭಾಗದಲ್ಲಿ ಬೋನಸ್ ಅನ್ನ ಇಲ್ಲಿ ಬಿಟ್ಕೊಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಪ್ರಮುಖ ದಾಳಿಗಾರರು. ಇಬ್ಬರನ್ನು ಮುಟ್ಟಂತ ಅವಕಾಶ ವಿಶ್ವಾಸನಿಗೆ ಒದಗಿರ್ತಕ್ಕಂಥ ಇಬ್ಬರು ಡಿಫೆಂಡರ್ಗಳನ್ನು ಬೇಯಿಸಿದೆ. ಆದ್ರೆ ಎಸ್, ಇದೀಗ ಒಬ್ಬ ರೈಡರ್ ಯಶವಂತನ್ನ ಮೊಟ್ಟಿ ಒಂದಂಗ ಗಳಿಸ್ಕೊಂಡು ಈಗ ಗಗನ್ ಗೌಡನಿಗೆ ಒಂದು ಸವಾಲು. ಎದುರಾಳಿ ಭದ್ರಕೋಟೆಗೆ ಬೇಸಿ ಅಂಕ ತರಲೇಬೇಕಾದಂತ ಅನಿವಾರ್ಯತೆ. 28-22ರಲ್ಲಿ 6 ಅಂಕಗಳ ಅಂತರವನ್ನ ಕಾಯ್ದಿರಿಸಿಕೊಂಡಿದೆ ಮಂಡ್ಯ ಜಿಲ್ಲಾ ತಂಡ. ಅದ್ಭುತ ಆಟದ ಪ್ರದರ್ಶನ ಆರಂಭದಿಂದಲೂ ನೀಡ್ತಾ ಇದೆ. 28-22 ಇನ್ ಫೇವರ್ ಆಫ್ ಮಂಡ್ಯ. ಚಿಕ್ಕಮಗಳೂರು ತಂಡದ ಗಗನ್ ಗೌಡ ಕೊನೆಯ ಆಟಗಾರ. ತಂಡಕ್ಕೆ ಆಪತ್ ಬಾಂಧವನಾಗ್ತಾನೆ. ಕಾಪಾಡಬೇಕಾಗಿದೆ. ಅಭಿಷೇಕ್ ಗೌಡ ಹಾಗೂ ರಾಕಿ ದೊಡ್ಡ ಟ್ಯಾಕಲ್. 1+2 3 ಪಾಯಿಂಟ್ ಮಂಡ್ಯ. ಬೋನಸ್ ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ ಚಿಕ್ಕಮಗಳೂರು ತಂಡದ ಗಗನ್ ಗೌಡ. 31-23 8 ಅಂಕದ ಅಂತರದಲ್ಲಿ ಸಕ್ಕರೆ ನಾಡು ಮಂಡ್ಯ. ದೊಡ್ಡಬಳ್ಳಾಪುರದ ನಮ್ಮ ನೆಚ್ಚಿನ ಶಾಸಕರು, ನಲ್ಮೆಯ ಜನನಾಯಕರಾಗಿರುವಂತಹ ಯುವಕರ ಕಣ್ಮಣಿ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಒಂದು ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಭಾಗವಹಿಸಿದಂತ 26 ತಂಡಗಳಲ್ಲಿ 26 ಜಿಲ್ಲಾ ತಂಡಗಳಲ್ಲಿ ಈ ಬಾರಿ ಚಿಕ್ಕಮಗಳೂರು ಒಳ ಕ್ಯಾಚ್
ಅದ್ಭುತವಾದಂತಹ ಟ್ಯಾಕಲ್, ಇದು ಮೊಸಳೆಯ ಬಿಗಿ ಹಿಡಿತ. ಎಸ್, ಆಂಕಲ್ ಸ್ಪೆಷಲಿಸ್ಟ್ ಆಗಿದ್ದಾನೆ ಗಗನ್ ಗೌಡ. ನಿಜವಾಗ್ಲು ಎರಡು ಅದ್ಭುತವಾದ ಕೈ ಚಾಲಕದ ಪ್ರದರ್ಶನ. (32) 24 in favor of Mandya district. 32-24 ಪ್ರಥಮ ಸುತ್ತಿನ ಪಂದ್ಯ, ಪ್ರಥಮಾರ್ಧದ ಪಂದ್ಯ ಇನ್ನೂ ಬಾಕಿ ಇದೆ. ಯಶವಂತ್ ಚಿಕ್ಕಮಗಳೂರಿನ ಒಬ್ಬ ಶ್ರೇಷ್ಠ ದಾಳಿಗಾರ ತನ್ನ ಅದ್ಭುತವಾದಂತಹ ದಾಳಿಯೊಂದಿಗೆ ಚಿಕ್ಕಮಗಳೂರು ತಂಡಕ್ಕೆ ಆಸರ ಆಗ್ತಾ ಇದ್ದ. ರೈಟ್ ರೈಡರ್ 6 ಆಟಗಾರರಿವೆ. ಎಂಟಿ ರೈಡೊಂದಿಗೆ ಇಲ್ಲಿ ವಾಪಸ್ ಆಗ್ತಾ ಇದ್ರೆ ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಭಾರತ ದೇಶಗಳಂತಹ ಶ್ರೇಷ್ಠ ಕಬಡ್ಡಿ ಸಾಧಕರು, ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆ, ಅರ್ಜುನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಪ್ರೋ ಕಬಡ್ಡಿಯ ಯಶಸ್ವಿ ತರಬೇತುದಾರರಾಗಿರುವಂತಹ ಶ್ರೀಯುತ BC ರಮೇಶ್ ಅವರು ಅಂಕಣದಲ್ಲಿ ಹಾಸನಾಗಿ ಈಗಾಗಲೇ ಪಂದ್ಯವನ್ನ ಇಲ್ಲಿ ವೀಕ್ಷಿಸಿಕೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಅನೇಕ ಪ್ರತಿಭಾನ್ವಿತ ಆಟಗಾರರನ್ನ ಸಹ ಅವರು ಆಯ್ಕೆ ಮಾಡುವಂತ ಸಂಘಟಿತ ಹೋರಾಟ, ಒಗ್ಗಟ್ಟಿನ ಒಂದು ಬಲ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದ್ದಾರೆ ಕಾಫಿನಾಡು ಚಿಕ್ಕಮಗಳೂರು. ನಿಜವಾಗ್ಲೂ ಒಂದು ಅವಕಾಶ, ಒಂದು ಆಘಾತದಿಂದ ಚಿಕ್ಕಮಗಳೂರು ಪಾರಾಗಿದ್ದಾರೆ ಅಂತ ಹೇಳ್ಬೋದು. ಒಂದು ಅದ್ಭುತವಾದ ಪ್ರಯತ್ನ ಇತ್ತು, ಇದನ್ನೆಲ್ಲ ಬಲವನ್ನಲ್ಲಿ 32-25 ಕೇವಲ 7 ಅಂಕದ ಅಂತರದಲ್ಲಿ ಪಂದ್ಯ ಮಂಡ್ಯ ತಂಡ ಪರವಾಗಿ. ಸಕ್ಕರೆ ನಾಡು ಮಂಡ್ಯ ಒಂದ್ ಕಡೆ, ಇನ್ನೊಂದ್ ಕಡೆ ಕಾಫಿನಾಡು ಚಿಕ್ಕಮಗಳೂರು. ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ರಾಷ್ಟ್ರದಲ್ಲಿ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025. ವರುಣ್ ಗೋಪಾಲ್ಪುರ ಮಂಡ್ಯ ಜಿಲ್ಲೆಯ ಒಬ್ಬ ಯುವ ಉದಯೋನ್ಮುಖ ಆಟಗಾರ. ಈ ಬಾರಿ ಕವರ್ ಭಾಗದಿಂದ ರೀಚ್ ಮಾಡುವಂತ ಪ್ರಯತ್ನ ಇತ್ತು. ಮಂಜು ಒಂದೊಳ್ಳೆ ಪವರ್ಫುಲ್ ಡ್ಯಾಶ್ ಅನ್ನು ಇಲ್ಲಿ ಸಾಧಿಸಿಕೊಂಡಿದ್ದಾನೆ. 32-26 ಪ್ರೇಕ್ಷಕರೇ, ಇದನ್ನು ಮೊದಲ ಅಧ್ಯಾಯ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಗಗನ್ ಗೌಡ ಚಿಕ್ಕಮಗಳೂರಿನ ಸ್ಟಾರ್ ಆಟಗಾರ. ಡಿಸೈಡ್ ನಲ್ಲಿ ಸಾಮಾನ್ಯವಾಗಿ ದಾಳಿಗಾರರಿಗೆ ಒತ್ತಡ ಇರುತ್ತೆ, ಆದ್ರೆ ಇಲ್ಲಿ ಡಿಫೆಂಡರ್ ಒತ್ತಡಕ್ಕೆ ಮಾಡಿದ ಒಂದು ಅಂಕವನ್ನು ಬಿಟ್ಕೊಂಡಿದ್ದಾರೆ. ಪ್ರೇಕ್ಷಕರೇ, ಇದಿನ್ನು ಮೊದಲ ಅಧ್ಯಾಯ. ಬರ್ಲಿ ಒಂದು ಜೋರ ಚಪ್ಪಾಳೆ. ಇದು ನಮ್ಮ ಈ ಭವ್ಯ ವೇದಿಕೆಗೆ 32-27 ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಗೃಹ ಮಂತ್ರಿಗಳು, ಮಾಜಿ ಸಾರಿಗೆ ಸಚಿವರು, ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀಯುತ ಆರ್ ಅಶೋಕ್ ರವರು ಸುಪುತ್ರರಾದ ಶ್ರೀಯುತ ಶರತ್ ಅಶೋಕ್ ರವರು ಇದೀಗ ನಮ್ಮ ಈ ಭವ್ಯ ವೇದಿಕೆಗೆ ಆಗಮಿಸ್ತಾರೆ. ಸೆಕೆಂಡ್ ಕಾಲ್ ಉತ್ತರ ಕನ್ನಡ ವಿರುದ್ಧ ದಕ್ಷಿಣ ಕನ್ನಡ, ಎರಡು ತಂಡಗಳಿಗೆ ಎರಡನೇ ಕರೆ. ಶ್ರೀಮತಿನ ಶ್ರೀರಾಮ್ಪುರದ ಸ್ವಾಗತವನ್ನು ವಹಿಸ್ತಾ ಇದೆ ಈ ಭವ್ಯ ವೇದಿಕೆ. ಕರ್ನಾಟಕ ರಾಜ್ಯದ ಒಬ್ಬ ಪ್ರಭಾವಿ ರಾಜಕೀಯ ಮುಖಂಡರು, ಇಂದಿಗೂ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾಜಿ ಗೃಹ ಮಂತ್ರಿಗಳು, ಮಾಜಿ ಸಾರಿಗೆ ಸಚಿವರು, ಆರೋಗ್ಯ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರ ಸುಪುತ್ರರು ಶ್ರೀಯುತ ಶರತ್ ಅಶೋಕ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ದೊಡ್ಡಬಳ್ಳಾಪುರದ ಮಹಾ ಜನತೆಯ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ, ಕ್ರೀಡಾಭಿಮಾನಿಗಳ ಪರವಾಗಿ ಧೀರಜ್ ಯುವ ಬ್ರಿಗೇಡ್ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನ ಸುಸ್ವಾಗತವನ್ನು ಬಯಸ್ತಾ ಇದೆ. ಎಲ್ಲರೂ ಚಪ್ಪಾಳೆ ಮೂಲಕ ಶರತ್ ಅಶೋಕ್ ಅವರನ್ನ ಸ್ವಾಗತಿಸೋಣ. ನಮ್ಮ ಮುಂದಿನ ಭರವಸೆಯ ಯುವ ನಾಯಕರು ಸನ್ಮಾನ್ಯ ಶ್ರೀಯುತ ಶರತ್ ಅಶೋಕ್ ರವರಿಗೆ ಧೀರಜ್ ಮುನಿರಾಜು ಬ್ರಿಗೇಡ್ ವತಿಯಿಂದ ಎಲ್ಲ ನಮ್ಮ ಆಯೋಜಕರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಎರಡು ತಂಡದ ಆಟಗಾರರು ಲೈನ್ ಅಪ್ ಮಾಡಿ ಈ ಪಂದ್ಯದ ಆಟಗಾರ ಪರಿಚಯ ಕಾರ್ಯಕ್ರಮಕ್ಕೆ ನೇರವಾಗಿ ನಮ್ಮ ಯುವ ನಾಯಕರು ಸನ್ಮಾನ್ಯ ಶ್ರೀಯುತ ಶರತ್ ಅಶೋಕ್ ಸರ್ ಅವರನ್ನ ಅಂಕಣಕ್ಕೆ ಸ್ವಾಗತಿಸ್ತಾ ಇದ್ವಿ. ದಯವಿಟ್ಟು ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ. ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿ ಸುದೀರ್ಘಾವಧಿಯಲ್ಲಿ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ, ಸಾರಿಗೆ ಸಚಿವರು ಹಾಗೆ ಆರೋಗ್ಯ ಮಂತ್ರಿಗಳ ಯಶಸ್ವಿ ಕಾರ್ಯವನ್ನು ಅಂಕ 27-32
ಜೋರ ಚಪ್ಪಳದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕ ಗಣ ಸರ್ಕಾರದ ಮಾಜಿ ಸಾರಿಗೆ ಸಚಿವರಾಗಿದ್ದಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರು, ವಿರೋಧ ಪಕ್ಷದ ನಾಯಕರ ಸುಪುತ್ರ ಸನ್ಮಾನ್ಯ ಶ್ರೀಯುತ ಶರತ್ ಅಶೋಕ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಜೋರ ಚಪ್ಪಳೆಯೊಂದಿಗೆ ತಂಡಗಳ ಒಂದು ಪರಿಚಯದೊಂದಿಗೆ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಅದೇ ರೀತಿ ಶ್ರೀಯುತ ಮಧುರೈ ಆರ್ ಆನಂದ್ ಮೂರ್ತಿರವರು ಎಲ್ಲ ನಮ್ಮ ಈ ಕಾರ್ಯಕ್ರಮದ ಆಯೋಜನೆಯ ಪ್ರಮುಖ ಕೇಂದ್ರ ಬಿಂದುಗಳು ಶ್ರೀಯುತ ವಾಸುರವರು, ಕರ್ನಾಟಕ ಗಣ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ಸುಪುತ್ರರಾಗಿರುವಂತಹ ಮುಂದಿನ ಭರವಸೆಯ ಯುವ ನಾಯಕರಾಗಿರುವಂತಹ ಶ್ರೀಯುತ ಶರತ್ ಅಶೋಕ್ ಸರ್ ಅವರಿಗೆ ಧೀರಜ್ ಮುನಿರಾಜು ಬ್ರಿಗೇಡ್ ವತಿಯಿಂದ ಆತ್ಮೀಯವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ವೇದಿಕೆಗೆ ಅವ್ರನ್ನ ಬರಮಾಡ್ಕೊಳ್ತಾ ಇದ್ವಿ. ಶಿವಮೊಗ್ಗಕ್ಕೆ ಭವಿಷ್ಯದ ಭರವಸೆಯ ನಾಯಕ ಯುವ ನಾಯಕ ಶರತ್ ಅಶೋಕ್ ಅವರಿಗೆ ಧೀರಜ್ ಯುವ ಬ್ರಿಗೇಡ್ ಅತ್ಯಂತ ಗೌರವವಾದ ಸುಸ್ವಾಗತವನ್ನು ಈ ಭವ್ಯ ವೇದಿಕೆಗೆ ಬಯಸ್ತಾ ಇದೆ. ಹಾಗೆ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ಇದೀಗ ಮತ್ತೆ ಪಂದ್ಯಗಳು ಪ್ರಾರಂಭವಾಗ್ತಾ ಇದೆ. 37-27ರಲ್ಲಿ 5 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಮಂಡ್ಯ ಜಿಲ್ಲಾ ತಂಡ 32-27, 32-27, 5 ಅಂಕಗಳ ಅಲ್ಪ ಮುನ್ನಡೆ. ಗಗನ್ಗೌಡ ದಾಳಿ ವಿಭಾಗದಲ್ಲಿ ಕಾಪಿನಾಡು ಚಿಕ್ಕಮಗಳೂರಿನ ಸ್ಟಾರ್ ರೈಡರ್ ಸೂಪರ್ ಟಕ್ಕಲ್ ಆನ್ ಆಗಿದೆ. 3 ಅಂಕಗಳ ನಡುವೆ ಇದು ದ್ವಿತೀಯಾರ್ಧದ ಪ್ರಥಮ ದಾಳಿ. ಅಭಿಷೇಕ್ ಗೌಡ ಅವರಿಂದ ಡಬಲ್ ಆಂಕಲ್ ಹೊರಡು ಬಂದಿದೆ. ಕಾಪಿನಾಡು ಸೂಪರ್ ಟಕ್ಕಲ್. ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ನಿಜವಾಗ್ಲೂ ಒಂದೊಳ್ಳೆ ಅಭಿಷೇಕ ಮತ್ತು ರಾಕೇಶ್ ಅದ್ಭುತವಾದಂತಹ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಸೂಪರ್ ಟ್ಯಾಕಲ್, ಸೂಪರ್ ತಿರುವನ್ನು ಮತ್ತೆ ಮಂಡ್ಯಕ್ಕೆ ನೀಡ್ತಾ ಇದೆ. ಅತಿರೇಕದ ವರ್ತನೆ, ಹಾಗಾಗಿ ಆತನನ್ನ ಗ್ರೀನ್ ಕಾರ್ಡ್ ನಿಶಾನೆ ನೀಡಿ ಎಚ್ಚರಿಸಲಾಗ್ತಾ ಇದೆ. ಕಬಡ್ಡಿಗೆ ಕಾನೂನು ಬಾಹಿರವಾಗಿ ವರ್ತಿಸುವಂತಿಲ್ಲ, ದುಂಡಾವರ್ತನೆಗೆ ದಂಡಿಸಲಾಗುತ್ತೆ. ಈಗ ಸಾಗರ್ಗೆ ಒಂದು ಎಚ್ಚರಿಕೆ. 34-27 ಇನ್ ಫೇವರ್ ಆಫ್ ಮಂಡ್ಯ ಡಿಸ್ಟ್ರಿಕ್ಟ್ ಟೀಮ್. ದಾಳಿ ವಿಭಾಗದಲ್ಲಿ ರಾಕೇಶ್ ಗೌಡ ಮಿಂಚಿನ ಸಂಚಲನ ಪಾದಚಲನಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ದಾಳಿಗಾರ ಶ್ರೀಮತಿ ಸುಮಿತ್ರಾ ಆನಂದ್ ಅವರು, ನಮ್ಮ ದೊಡ್ಡಬಳ್ಳಾಪುರ ನಗರಸಭಾ ಅಧ್ಯಕ್ಷರು. ಗೌರವಾನ್ವಿತ ಶ್ರೀಮತಿ ಸುಮಿತ್ರಾ ಆನಂದ್ ಅವರನ್ನು ನಾವು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡ್ತಾ ಇದ್ದೇವೆ. ಹಾರ್ಟ್ ವೆಲ್ಕಮ್ ಟು ಶ್ರೀಮತಿ ಸುಮಿತ್ರಾ ಆನಂದ್. ನಮ್ಮ ದೊಡ್ಡಬಳ್ಳಾಪುರ ನಗರಸಭಾ ನೂತನ ಅಧ್ಯಕ್ಷರಾಗಿ ಜನಪ್ರಿಯ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಶ್ರೀಮತಿ ಸುಮಿತ್ರಾ ಆನಂದ್ ಅವರನ್ನ ಗೌರವಪೂರ್ವಕವಾಗಿ ನಾವು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ವಿ. ಹಾರ್ಟ್ ವೆಲ್ಕಮ್ ಟು ಪ್ರೆಸಿಡೆಂಟ್ ಆಫ್ ದೊಡ್ಡಬಳ್ಳಾಪುರ ನಗರ. ನಮ್ಮ ನಗರಸಭೆ ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. 34-27, 34-27 ಇನ್ ಫೇವರ್ ಆಫ್ ಸಕ್ಕರೆ ನಾಡು ಮಂಡ್ಯ. ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲೇ ಈ ಬಾರಿ ರಾಕಿ ಆಟಗಾರರಿಗೆ ಚೆಳ್ಳೆ ಹಣ್ಣನ್ನು ತಿನ್ನಿಸುವಂತ ಎಲ್ಲ ಪ್ರಯತ್ನ ಇತ್ತು. ಆದ್ರೆ ಕಾಫಿನಾಡು ಚಿಕ್ಕಮಗಳೂರು ತಂಡದ ಆಟಗಾರರು ಒಂದು ಒಳ್ಳೆ ಸಂಘಟಿತ ಹೋರಾಟದೊಂದಿಗೆ ಅದ್ಭುತವಾದಂತಹ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಏಟಿಗೆ ಎದುರೇಟನ್ನು 2 ತಂಡಗಳು ನೀಡ್ತಾ ಇದೆ. ಕಳೆದ ಬಾರಿ ಗಗನನ್ನ ಸೂಪರ್ ಟ್ಯಾಕಲ್ಗೆ ಬಂದಿಯಾಗಿಸಿಕೊಂಡಿದ್ದು, ಇದೀಗ ಸೇಡಿನ ತವಕದಲ್ಲಿ ಗಗನ್ ಗೌಡ ಕಾದ್ ನೋಡ್ಬೇಕಾಗಿದೆ. 3 ಆಟಗಾರ ನೋಡುವ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಭಿಷೇಕ್ ಗೌಡ ಜಿನ್ನೂರು ಹೇಳಿದಾಗೆ ಸೇಡಿನ ತವಕದಲ್ಲಿದ್ದಂತ ಗಗನ್ ಗೌಡ ಸೇಡನ್ನ ತೀರಿಸಿಕೊಳ್ತಾ ಇದ್ದಾನೆ. 34-29, 5 ಅಂಕಗಳ ಅಂತರ. ಇದೀಗ ಮಂಡ್ಯ ಜಿಲ್ಲಾ ತಂಡಕ್ಕೆ ಆತಂಕ ಎದುರಾಗಿದೆ. ಪ್ರಮುಖ ಒಬ್ಬ ದಾಳಿಗಾರನ ಅವಶ್ಯಕತೆ ಇರೋದ್ರಿಂದ ಅಲ್ಲಿ ಸಬ್ಸ್ಟಿಟ್ಯೂಟ್ ಮೂಲಕ ಒಬ್ಬ ಜೂನಿಯರ್ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದಂತ ಸುಶಾಂತ್ ಗೌಡ ಅವರನ್ನ ಇಲ್ಲಿ ಅಂಕಣಕ್ಕೆ ಕರೆತಂದಿದ್ದಾರೆ. ಮಂಡ್ಯ ತಂಡದ ಯುವ ಪ್ರತಿಭೆ. 34-20 ಭಾಜಪ ಅಲ್ಪಸಂಖ್ಯಾತರ ಅಧ್ಯಕ್ಷರು ಜೋಗಳ್ಳಿ ಚುರುಕಿನ ಪಾದಗಳ ಚೆಲ್ಲುವುದಿಗೆ ಶ್ರೀಯುತ ಅಮ್ಮುಪಾಶರು ವೇದಿಕೆ ಆಗಮಿಸಿ ಅವರಿಗೆ ಸ್ವಾಗತವನ್ನು ವಹಿಸ್ತಾ ಇದ್ವಿ. ಆಪತ್ ಬಾಂಧವನ ಆಗಮನ ಮಂಡ್ಯಗೆ ಒಂದು ರೀತಿಯಲ್ಲಿ
ನಿಜವಾಗ್ಲೂ ಶಶಾಂಕ್ ಗೌಡ ಕೂಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ದಾರೆ. 35-29ರಲ್ಲಿ ಮಂಡ್ಯ ತಂಡದ ತರಬೇತುದಾರರು BSNL ಮಹೇಶ್ ಅವರಿಂದ ಒಂದೊಳ್ಳೆ ಸ್ಟ್ರಾಟಜಿ ಅಂತ ಹೇಳ್ಬೋದು. ಸರಿಯಾದ ಸಮಯಕ್ಕೆ ಒಂದು ಕಿರಣ್ ಅವರು ನಮ್ಮ ದೊಡ್ಡಬಳ್ಳಾಪುರ ನಗರ ಘಟಕದ ತಾಲೂಕು ಅಧ್ಯಕ್ಷರು ಇದೀಗ ವೇದಿಕೆಗೆ ಆಗಮಿಸಿದ್ದಾರೆ. ಅವ್ರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ವಿ. ಹಾಗೆ ಶ್ರೀ ಫಿರ್ದೌಸ್ ಅವರು ಭಾಜಪ ನಗರ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರು. ಆನ್ ಆಗಿದ್ದ ಸಂದರ್ಭ ಗಗನ್ ಗೌಡ ಒಂದೊಳ್ಳೆ ಟಚ್ ಪಾಯಿಂಟ್ ಒಂದಿಗೆ ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನದಲ್ಲಿ ಕಾಫಿನಾಡು ಚಿಕ್ಕಮಗಳೂರು 35-30ರಲ್ಲಿ ಸೂಪರ್ ಫಾಸ್ಟೆಸ್ಟ್ ಸ್ಟೈಲ್ನಲ್ಲಿ ರನ್ನಿಂಗ್ ಪಾಯಿಂಟ್ ಗಳಿಸ್ಕೊತಾ ಇದೀಗ ಆಪತ್ ಬಾಂಧವನಾಗಿ ಮತ್ತೆ ತಂಡವನ್ನು ಕಾಪಾಡ್ತಾ ಇದ್ದಾನೆ ವಿಶ್ವಾಸ್ ಕೂಡ. ನಿಜವಾಗ್ಲೂ ಎಕ್ಸ್ಪ್ರೆಸ್ ಎಸ್ ದಿಟ್ಟ ಆಟಗಾರ. ಎಂತ ಸಂದರ್ಭದಲ್ಲೂ ಕೂಡ ಧೃತಿಗಿಡದೆ ತಂಡಕ್ಕೆ ಆಪತ್ ಬಾಂಧವನಾಗ್ತಾ ಇದ್ದಾನೆ ವಿಶ್ವಾಸ್ ಕೂಡ. ಒಬ್ಬ ವಿಶ್ವಾಸಾರ್ಹ ಕ್ರೀಡಾ ತಾರೆ ತನ್ನ ಖ್ಯಾತಿಗೆ ತಕ್ಕ ಆಟದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಗಗನ್ ಗೌಡನಿಗಿದ್ದ ಸವಾಲು ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಈ ಬಾರಿ ಸೂಪರ್ ಕ್ಲಾನ್ ಆಗಿದೆ. 3 ಆಟಗಾರ ನೋಡಿದ ಡಿಫೆನ್ಸ್ ವಿಭಾಗದಲ್ಲಿ ಕೊಂಚ ಗೊಂದಲ. ಎಸ್ ಸಾಗರ್, ವರುಣ್ ಹಾಗೂ ವಿಶ್ವ ಅದ್ಭುತವಾದ ಡಿಫೆನ್ಸ್ ಅನ್ನ ಮಂಡ್ಯ ಹುಡುಗರು ಕಾಪಾಡ್ಕೊಳ್ತಾರೆ. ರಕ್ಷಣಾತ್ಮಕ ಆಟವನ್ನು ಅಲ್ಲಿ ಕಾಣಬಹುದಾಗಿದೆ. ಎಸ್ 1 ಸೆಕೆಂಡ್ ವಿಶ್ವಾಸ್ ಕೂಡ ಇದೀಗ ಮಿಂಚಿನ ಸೂಪರ್ ಬೋನಸ್ ಸ್ಪೆಷಲ್ ಪಾಯಿಂಟ್. ಆಪತ್ ಬಾಂಧವರಾಗಿ ಮತ್ತೆ ಮಂಡ್ಯ ಜಿಲ್ಲಾ ತಂಡವನ್ನು ಕಾಪಾಡ್ತಾ ಇದ್ದಾನೆ. ಈ ಪಂದ್ಯಾವಳಿಯ ಮೋಸ್ಟ್ ಸಕ್ಸಸ್ಫುಲ್ ರೈಡರ್, ಸೂಪರ್ ಫಾಸ್ಟೆಸ್ಟ್ ರೈಡರ್ ಆಫ್ ದ ಟೂರ್ನಮೆಂಟ್ ವಿಶ್ವಾಸ್ ಕೂಡ. ಮೀನಾಕ್ಷಿ ವೇದಿಕೆಗೆ ನಮ್ಮ ಭಾಜಪ ಸುನಿಲ್ ಕುಮಾರ್ ಅವರು ಪ್ರಭಾವಿ ಮುಖಂಡರು ವೇದಿಕೆಗೆ ಆಗಮಿಸಬೇಕು ಅಂತ ಮನವಿ ಮಾಡಿಕೊಂಡು NK ರಮೇಶ್ ಅವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಮಾಜಿ ನಗರಸಭಾ ಸದಸ್ಯರು ಟ್ಯಾಕಲ್ ಸಾಗರ್ ಗೌಡ ಹಾಗೂ ಸಚಿನ್ ಹಾಗೆ ತಮ್ಸೀರ್ ಪಾಷಾ ಅವರು ದಯವಿಟ್ಟು ತಾವು ಕೂಡ ಆಗಮಿಸಬೇಕು. 10 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ ತಂಡ ಇದೆ. ಮಧ್ಯ ದಾಳಿಯಲ್ಲಿ ಮಂಡ್ಯ ಎಕ್ಸ್ಪ್ರೆಸ್ ವಿಶ್ವಾಸ್ ಗೌಡ 40-30ರಲ್ಲಿ ಪಂದ್ಯ ಸಾಗ್ತಾ ಇದೆ. ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನ ಸಾಧಿಸಿಕೊಳ್ಳುವಲ್ಲಿ ಆಪತ್ ಬಾಂಧವನಾಗಿ ವಿಶ್ವಾಸ್ ಕೂಡ 40-30ರಲ್ಲಿ 10 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಮಂಡ್ಯ ಜಿಲ್ಲಾ ತಂಡ. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ನೆಚ್ಚಿನ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಧೀರಜ್ ಮುನಿರಾಜು ಬ್ರಿಗೇಡ್ ವತಿಯಿಂದ ಈ ಒಂದು ಸುಂದರ ಕಬಡ್ಡಿಯ ಹಬ್ಬ ಇಲ್ಲಿ ಆಯೋಜನೆಗೊಂಡಿದೆ. ಶ್ರೇಷ್ಠ ದಾಳಿಗಾರ ಗಗನ್ ಗೌಡ ಕಿಕ್ ಮಾಡಿದ್ರು ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ಆಟಕನ್ನು ಔಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾನೆ. ಭಾಜಪ SC/ST ಘಟಕದ ಯುವ ಮುಖಂಡರು ಶ್ರೀಯುತ ಕುಮಾರ್ ಅವರು ವೇದಿಕೆಗೆ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ಯುವ ಬ್ರಿಗೇಡ್ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಸುಸ್ವಾಗತವನ್ನು ವಹಿಸ್ತಾರೆ. ಮತ್ತೆ ಮಿಂಚಿನ ದಾಳಿ, ವಿರಾತಕವಾಗಿ ನಿರ್ಭೀತನಾಗಿ ಎದುರಾಳಿ ಡಿಫೆಂಡರ್ಗಳನ್ನ ಮುಟ್ಟಿದ್ದ ತಂಡಕ್ಕೆ ಅದ್ಭುತ ಅಂಕಗಳನ್ನ ಕಲೆ ಹಾಕ್ತಾ ಇದ್ದಾನೆ. ಧನ್ಯ ವರಿಯದ ದಾಳಿಗಾರನಾಗಿ ಗಗನ್ ಗೌಡ ಕೂಡ ಏಕಾಂಗಿ ಹೋರಾಟ ಮುನ್ನಡೆಸ್ತಾ ಇದ್ದಾನೆ. 41-31 ಸಾಕಷ್ಟು ದಣಿದಿದ್ದಾರೆ ಆಟಗಾರರು. 3 ದಿನಗಳ ನಿರಂತರ ಲೀಗ್ ಪಂದ್ಯಗಳಲ್ಲಿ ಆಡಿದ್ದಾರೆ. ಸಹಜವಾಗಿ ದೈಹಿಕ ಕ್ಷಮತೆಯಲ್ಲಿ ಇದೀಗ ಗಗನ್ ಗೌಡನ ಮನಸ್ಸಿದ್ದಾರೆ. ಪೆಟ್ಟಾಗಿದ್ದ ಪ್ರಮುಖ ಆಟಗಾರನಿಗೆ ಎಸ್ ಫಸ್ಟ್ ಏಡ್ ಹೋಗಿ ಶಿವ ನೋಡಿಲ್ಲ ಫಸ್ಟ್ ಏಡ್ ಇಲ್ಲ ಸ್ಪ್ರೇ ಕುಡಿಬೇಕು. ವೇಟ್ ಮಾಡು ಶಿವಲಿಂಗಮ್ಮ ಬರ್ತಾರೆ ರೀ 1 ನಿಮಿಷ ರೀ. ಹೋಗಿ ಶಿವ ಬೇಗ ಹೋಗಿ. ಒಬ್ಬ ಪ್ರಮುಖ ದಾಳಿಗಾರನಿಗೆ ನಿಜವಾಗ್ಲೂ ಪೆಟ್ಟಾಗಿದೆ. ತೀವ್ರ ಆಘಾತದಲ್ಲಿ ಚಿಕ್ಕಮಗಳೂರು. ಮೊಣಕೈ
ಸ್ನಾಯು ಸೆಳೆತಕ್ಕೆ ಒಳಗಾಗಿ ನರಳುತ್ತಾ ಇದ್ದಾನೆ ಗಗನ್ ಗೌಡ. ಪ್ರಮುಖ ದಾಳಿಗಾರ ಸ್ಟಾರ್ ಆಟಗಾರನಿಗೆ ಮೊಣಕೈ ಸೆಳೆತಕ್ಕೊಳಗಾಗಿದ್ದಾನೆ. ಸಾಕಷ್ಟು ನೋವಿನಿಂದ ಬಳಲ್ತಾ ಇದ್ದಾನೆ. ನಿಜವಾಗ್ಲೂ ಚಿಕ್ಕಮಗಳೂರು ಜಿಲ್ಲಾ ತಂಡಕ್ಕೆ ತೀವ್ರ ಆಘಾತ ಅಂತಾನೆ ಹೇಳ್ಬೋದು. ಪ್ರಮುಖ ದಾಳಿಗಾರ ಬೆನ್ನೆಲುಬು ಇದನ್ನ ಸದುಪಯೋಗ ಪಡ್ಕೊಳ್ತಾ ವಿಶ್ವಾಸ್ ಕೂಡ ಮತ್ತದೇ ಸೂಪರ್ ಫಾಸ್ಟೆಸ್ಟ್ ರೈಡರ್ ಆಗಿ ಯಶಸ್ವಿಯಾಗಿ ಮಂಡ್ಯ ಜಿಲ್ಲಾ ತಂಡ ಪ್ರಮುಖ ದಾಳಿಗಾರನ ಅನುಪಸ್ಥಿತಿಯನ್ನು ವಿಶ್ವಾಸ್ ಕೂಡ ಇದೀಗ ಸದುಪಯೋಗ ಪಡ್ಕೊಳ್ತಾ ಇದೆ. 43-31 12 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಮಂಡ್ಯ ಜಿಲ್ಲಾ ತಂಡ. ಬ್ಯಾಂಡೆಡ್ ನಡೆ ಔಟ್ಸ್ಪೈ 43-32. ಇದೀಗ ವಿಶ್ವಾಸವನ್ನು ಬಂಧಿಸುವ ಒಂದು ಕಷ್ಟಕರವಾದ ಹಿಡಿತಕ್ಕೆ ಇದೀಗ ಶರಣಾಗ್ತದೆ ಪ್ರಮುಖ ದಾಳಿಗಾರ ಗಗನ್ ಗೌಡ. ಮೊಣಕೈ ಪೆಟ್ಟಿಗೆ ಸ್ನಾಯು ಸೆಳೆತಕ್ಕೆ ಆ ನೋವಿಗೆ ನಿಜವಾಗ್ಲೂ ಕಬಡ್ಡಿ ನೋಡೋರಿಗೆ ಎಷ್ಟು ಮಜಾ ಕೊಡುತ್ತೆ, ಆಡೋರಿಗೆ ಅಷ್ಟೇ. ಯಾವ ಸಂದರ್ಭಗಳು ಕೂಡ ಏನ್ ಬೇಕಾದ್ರೂ ಆಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ಮೆಟ್ಟಿ ನಿಂತವನೇ ಜಗದಟ್ಟಿಯಾಗಿ ನಿಂತವ್ರು ಮಾತ್ರ ಒಬ್ಬ ಶ್ರೇಷ್ಠ ಕಬಡ್ಡಿ ಕ್ರೀಡಾಪಟುವಾಗ್ತಾನೆ. ಭಾಜಪ ಮಹಿಳಾ ಕಟ್ಟಾಳಗಳು ಪ್ರಿಯಾಂಕಾ ಮೇಡಮ್ ಅವರು, ಲತಾ ಮೇಡಮ್ ಅವರು, ಪ್ರಮೀಳಾ ಅವರು ದಯವಿಟ್ಟು ತಾವೆಲ್ಲರೂ ವೇದಿಕೆಗೆ ವಿರಾಜಮಾನರಾಗಬೇಕು. ನಮ್ಮ ದೊಡ್ಡಬಳ್ಳಾಪುರ ನಗರ ಘಟಕದ ಮಹಿಳಾ ಮುಖಂಡರುಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ವಹಿಸ್ತಾ ಇದೆ ಈ ಭವ್ಯ ವೇದಿಕೆ. 47-33 14 ಅಂಕಗಳ ಅಂತರ. ಪ್ರಮುಖ ಆಟಗಾರನ ಅನುಪಸ್ಥಿತಿ ಮಂಡ್ಯ ಜಿಲ್ಲಾ ತಂಡಕ್ಕೆ ನಿಜವಾಗ್ಲೂ ವರವಾಗಿದೆ, ವರದಾನವಾಗಿದೆ ಅಂತಾನೆ ಹೇಳ್ಬೋದು. ಪ್ರಮುಖ ರೈಡರ್ ಯಶವಂತ್ ಯಶಸ್ವಿಯಾಗಿ ಒಂದು ಅಂಕದ ಗಳಿಕೆಯೊಂದಿಗೆ 37-34ರಲ್ಲಿ 13 ಅಂಕಗಳ ಅಂತರ. ನಲವತ್ತೇಳು 34ರಲ್ಲಿ 13. ವೇದಿಕೆ ಮೇಲೆ ಸ್ಥಿತಪ್ರಜ್ಞರಾಗಿ ಈ ಪಂದ್ಯಾವಳಿಯನ್ನ ವಿಶೇಷ ಆಹ್ವಾನಿತರಾಗಿ ಆಗಮಿಸಿ ಈ ಪಂದ್ಯಾವಳಿನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ಅವರ ಸುಪುತ್ರರು ಶರತ್ ಅಶೋಕ್ ಅವರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ನಿಜವಾಗಲೂ ತಾರ ಮೇರೆಗಳನ್ನು ತಂದುಕೊಟ್ಟಿರ್ತಾರೆ. ಯುವ ಬ್ರಿಗೇಡ್ನ ಒಂದು ಸಂಘಟಿತ ಪರಿಶ್ರಮ, ಈ ಮಣ್ಣಿನಲ್ಲಿ ಅವರ ಬೆವರಿನ ಹನಿ ಇದೆ. ಸರಿಸುಮಾರು 3 ತಿಂಗಳಿಂದ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ನಮ್ಮ ಆನಂದ್ ಮೂರ್ತಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ, ಜನಾಂಗರಾಗಿ, ಜನಪ್ರತಿನಿಧಿಯಾಗಿ, ನಮ್ಮ ರೈತ ಪರ ಕಾಳಜಿಯ ಯುವ ನಾಯಕನಾಗಿ, ತಾಲೂಕು ರೈತ ಘಟಕದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆನಂದ್ ಮೂರ್ತಿ ಇಲ್ಲಿ ನೆರವೇರಿಸಿದ್ದಾನೆ. ನಿಜವಾಗ್ಲೂ ಇಂಥ ಒಂದು ನಿಸ್ವಾರ್ಥವಾದ ಸೇವೆ ಕ್ರೀಡೆಗೆ ನೀವು ನೀಡಿದ್ದನ್ನು ನಾನು ಮುಕ್ತ ಕಂಠದಿಂದ ನಿಮ್ಮನ್ನು ಶ್ಲಾಘಿಸ್ತೇನೆ. ನೀವು ಮಾಡಿದ ಒಂದು ಮಹತ್ ಕಾರ್ಯದಿಂದ ಅದ್ಭುತ ಪ್ರತಿಭೆಗಳು ಇಂದು ಜನರು ನೋಡುವಂತಾಯಿತು. ಅದ್ಭುತ ಯುವಕ ಕಬಡ್ಡಿ ಕ್ರೀಡಾಪಟುಗಳು ನಮ್ಮ ಈ ಒಂದು ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅಲ್ಲಿ ತಮ್ಮ ಸಾಮರ್ಥ್ಯವನ್ನ, ತಮ್ಮ ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ನಿಜವಾಗ್ಲೂ ಅದೆಷ್ಟೋ ಯುವ ಪ್ರತಿಭೆಗಳು ನಿಮ್ಮಿಂದ
ತಮ್ಮ ಜೀವನವನ್ನು ರೂಪಿಸುವುದಕ್ಕೆ ಸದಾವಕಾಶ ಸಿಕ್ಕಿದೆ. ಇಂಥ ಒಂದು ಮಹತ್ ಕಾರ್ಯವನ್ನು ಮಾಡಿದ, ಮಹತ್ ಸಾಧನೆ ಮಾಡಿದ ನನ್ನ ಸನ್ಮಿತ್ರ ಆನಂದ್ ಮೂರ್ತಿ ಅವರಿಗೆ ಒಂದು ಹೃದಯಪೂರ್ವಕವಾಗಿ ಅಭಿನಂದಿಸ್ತಾನೆ. ಹಾಗೆ ಅವರಿಗೆ ಬೆನ್ನಿಗೆ ನಿಂತು ಅವರ ಸನ್ಮಿತ್ರ ಶ್ರೀಯುತ NK ರಮೇಶ್ ಅವರು ಕೂಡ ನಿಸ್ವಾರ್ಥ ಮನೋಭಾವದ ಸೇವೆಯನ್ನ ಕ್ರೀಡೆಗೆ ನೀಡಿ ಈ ಭಾಗದಲ್ಲಿ ಒಂದು ಅದ್ಭುತವಾದ ಕ್ರೀಡಾಕೂಟ ಕರ್ನಾಟಕ ಸ್ಟೇಟ್ ಸೀನಿಯರ್ಸ್ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನು ನೆರವೇರಲಿಕ್ಕೆ ಸಹಕರಿಸಿದ್ದಾರೆ. ಹಾಗೆ ಆನಂದ್ ಮೂರ್ತಿ ಶಿಷ್ಯನಾಗಿ, ಗುರುವಿಗೆ ತಕ್ಕ ಶಿಷ್ಯನಾಗಿ ವಾಸು ಗುರುವಿಗೆ ತಕ್ಕ ಶಿಷ್ಯನಾಗಿ ನಮ್ಮ ಶ್ರೀನಿವಾಸ ಅಲಿಯಾಸ್ ವಾಸು ಈ ಭಾಗದ ಈ ಬಡಾವಣೆಯ ಪ್ರಮುಖ ಯುವ ನಾಯಕನಾಗಿ ಬೆಳೀತಾ ಯುವಕರ ಒಡನಾಡಿಯಾಗಿ ಧೀರಜ್ ಮುನ್ರಾಜ್ರವರ ನಿಕಟವರ್ತಿಯಾಗಿ ಈ ಭಾಗದಲ್ಲಿ ಉತ್ತಮ ಕೆಲಸಗಳನ್ನು ಮಾಡ್ತಾ ಸ್ವಯಂ ಕಬಡ್ಡಿ ಕ್ರೀಡಾಪಟುವಾಗಿ ಇಂಥ ಒಂದು ಕಬಡ್ಡಿ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಿರ್ವಹಿಸಿದ ವಾಸುಗೆ ಸಲ್ಲುತ್ತದೆ. 40-35 ಏ ಜಿಮ್ಮಿ ಸೈಲೆಂಟ್ ಆಗಿದೆಯಾ? ಎಸ್ 49-35 ಪಂದ್ಯ ಸಕ್ಕರೆ ನಾಡು ಮಂಡ್ಯ ತಂಡದ ಪರವಾಗಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಂಡಿದ್ದ ಪ್ರಮುಖ ಆಟಗಾರನ ಅನುಪಸ್ಥಿತಿಯನ್ನ ಮಂಡ್ಯ ಜಿಲ್ಲಾ ತಂಡ 14 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಂಡಿದೆ. ಒಂದೊಳ್ಳೆ ರೈಡ್, ನಿಜವಾಗ್ಲೂ ಚಮತ್ಕಾರವನ್ನು ಮಾಡಿದ್ದಾನೆ ಚಿಕ್ಕಮಗಳೂರು ತಂಡದ ಒಬ್ಬ ಸ್ಟಾರ್ ಆಟಗಾರ ಗಗನ್ ಗೌಡನ ಒಂದು ಅನುಪಸ್ಥಿತಿಯಲ್ಲಿ ಅದ್ಭುತವಾದಂಥ ದಾಳಿ. ಬರ್ಲಿ ಒಂದು ಜೋರ ಚಪ್ಪಾಳೆ. 5 ಅಂತರ ಸೇರ್ಪಡೆ ಆಗ್ತಾ ಇದೆ. ಈ ರೀತಿಯಾದ ಪಂದ್ಯ ಬಂದಾಗುತ್ತಾ 49-40 ಮತ್ತೆ ರಿಕ್ತ ಪ್ರತ್ಯುತ್ತರ ನೀಡ್ತಾ ಇದೆ ಚಿಕ್ಕಮಗಳೂರು. ಪಂದ್ಯ ಇನ್ನು ಜೀವಂತವಾಗಿದೆ. 49-40 ಇದೀಗ ವಿಶ್ವಾಸ್ಕೋಡ ಮಂಜು ನಿರಂತರವಾಗಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಕವರ್ ಭಾಗದಲ್ಲಿದ್ದಂಥ ಆಟಗಾರ. ಪ್ರತಿ ಬಾರಿಯೂ ಆಪತ್ ಬಾಂಧವನಾಗಿದ್ದಾನೆ ವಿಶ್ವಾಸ್ ಗೌಡ. 51-40 11 ಅಂಕಗಳ ಅಂತರ. ನಮ್ಮ ಗಗನ್ ಗೌಡ ಅವರಿಗೆ ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ಈಗಾಗಲೇ ಶ್ರೀಯುತ ಮಧುರೆ ಆನಂದ್ ಮೂರ್ತಿ ಸರ್ ಅವರು ಹಾಗೂ ವಾಸುರವರು ಆತನ ಪ್ರಥಮ ಚಿಕಿತ್ಸೆಗಾಗಿ ಸಹಕರಿಸಿದ್ರೆ ವಾಹನ ಸಿದ್ಧವಾಗಿದೆ. ಕರ್ಕೊಂಡೋಗಿ ವೆಹಿಕಲ್ ರೆಡಿ ಇದೆ. ಮನೆಗೆ ಪೆಟ್ಟಿಗೆ ಒಳಗಾಗಿ ನರಳ್ತಾ ಇರ್ತಕ್ಕಂಥ ಗಗನ್ ಗೌಡನ ಚಿಕಿತ್ಸೆಗಾಗಿ ಕಬಡ್ಡಿ ಆಟಗಾರರು ಸಾಕಷ್ಟು ಫಿಟ್ ಆಗಿರ್ತಾರೆ. ಕೆಲವೊಮ್ಮೆ ಇಂಜರ್ಡ್ ಆಗೋದು ಸಹಜ. ಆದರೆ ಆತ ಬೇಗ ಆ ಮೊಣಕೈ ಸ್ನಾಯು ಎಳೆತ ಅವರಿಗೆ ಗುಣಮುಖವಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ಎಲ್ಲ ಒಂದು ಮೇಲುಸ್ತುವಾರಿಯನ್ನು ನಮ್ಮ ವೇಟ್ ತೀರ್ಪುಗಾರ ತೀರ್ಮಾನ ನೀಡ್ತಾರೆ. ನೀವೇ ಆಫಿಷಿಯಲ್ ಟೈಮ್ ಔಟ್. ಬೋನಸ್ ಜೊತೆಲಿ ಒಂದು ಟಚ್ ಪಾಯಿಂಟ್. ಪಂದ್ಯ ಇನ್ನು ಬಾಕಿ ಇದೆ. 53-41 53-41 ಇನ್ ಫೇವರ್ ಆಫ್ ಸಕ್ಕರೆ ನಾಡು ಮಂಡ್ಯ. ಆಲ್ಔಟ್ ಹೊಸ್ತಿಲಲ್ಲಿ ಮಂಡ್ಯ ತಂಡ ಇದೆ. ದಾಳಿಯಲ್ಲಿ ಯಶವಂತ್ ನಿಜವಾಗ್ಲು ಒಬ್ಬ ಒಳ್ಳೆ ದಾಳಿಗಾರನಾಗಿ ತಂಡಕ್ಕೆ ಹಾಜರಾಗ್ತಾ ಇದ್ದಾನೆ ಈ ಬಾರಿ. ಯಶವಂತ್ ಎಂತ ದಾಳಿ!
ಇದೀಗ ಆತಂಕಕ್ಕೀಡಾಗ್ತದೆ ಪ್ರಮುಖ ದಾಳಿಗಾರ ಆಪತ್ ಬಾಂಧವ ವಿಶ್ವಾಸವರ ಭಾಗದಲ್ಲಿ ಒಂದು ಅವಕಾಶ ಆದ್ರೂ ಕೂಡ ರಾಕೇಶ್ ಕೂಡ ಒಬ್ಬ ಅತ್ಯುತ್ತಮವಾದ ದಾಳಿಗಾರ. 10 ಅಂಕ ಏನು ಹೆಚ್ಚಲ್ಲ, ಏನ್ ಬೇಕಾದ್ರೂ ಆಗ್ಬೋದು ಪ್ರೇಕ್ಷಕರೇ. ನಿಮ್ಮ ಜೋರ ಚಪ್ಪಾಳೆ ಚಮತ್ಕಾರವನ್ನು ಮಾಡುತ್ತೆ. ಎಸ್, ಇದೀಗ ಡಿಫೆಂಡ್ ಅನ್ನು ಮುಟ್ಟಿದ ನನ್ನ ಆತ್ಮವಿಶ್ವಾಸದ ಮನವಿ ಬರ್ತಾ ಇದೆ ರಾಕೇಶ್ ಗೌಡ. ವಿಶ್ವಾಸದ ಜವಾಬ್ದಾರಿಯಿಂದ ನಿರ್ಣಾಯಕರಾಗಿ ನಿರ್ವಹಿಸುವುದೀಗ ಜೊತೆಯಲ್ಲಿ ಒಂದು ಡೆತ್ ಬಾಲ್, ಮಲ್ಟಿಪಲ್ ರೈಟ್ ಬಾಲ್, ಬೋನಸ್ ಪ್ಲಸ್ 4 ಪಾಯಿಂಟ್ ಒಂದಿಗೆ ರಾಕೇಶ್ ಗೌಡ. ಲಾಸ್ಟ್ 5 ಮಿನಿಟ್ಸ್. ನಿರ್ಣಾಯಕ ನಿಶಾನೆ ಹೊರಬಿದ್ದಿದೆ. ನಿರ್ಣಾಯಕ 5 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ ಅಂತ ಹೇಳಿ. ಜಿಮ್ಮಿ ಜಿಮ್ಮಿ ನೀನು ಮೈ ಕೊಡಪ್ಪ, ಇಲ್ಲ ಮೈ ಕೊಡಿಲಿ. ಅದ್ಭುತವಾದಂತ ಅವನ ಲಾಸ್ಟ್ ಅಂಡ್ ಫೈನಲ್ ಕಾಲ್. ದರ್ಶಕರ ವಿರುದ್ಧ ಉತ್ತರ ಕನ್ನಡ ಎರಡೂ ತಂಡದ ನಾಯಕರೇ ತಮ್ಮ ಆಟಗಾರನ ಅಂಕಣಕ್ಕೆ ತಕ್ಕದ್ದು. ಅಂತಿಮ ಕರೆ ನೀಡಿದ ತಕ್ಷಣ ತಾವು ಅಂಕಣವನ್ನು ಪ್ರವೇಶ ಮಾಡಬೇಕು. ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಎರಡೂ ತಂಡದ ನಾಯಕರೇ ತಮ್ಮ ಅಂತಿಮ ಕರೆ. ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ಸ್ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 56-47 ಸಕ್ಕರೆ ನಾಡು ಮಂಡ್ಯ ತಂಡದ ಪರವಾಗಿ ನಿಜವಾಗ್ಲೂ ಚಿಕ್ಕಮಗಳೂರು ತಂಡದ ಆಟಗಾರರಿಂದ ಒಂದೊಳ್ಳೆ ಪ್ರದರ್ಶನ. ಸ್ಟಾರ್ ಆಟಗಾರ ಗಗನ್ ಗೌಡನ ಒಂದು ಅನುಪಸ್ಥಿತಿಯಲ್ಲೂ ಸಹ ಉತ್ತಮವಾದಂಥ ಪ್ರದರ್ಶನ ನೀಡ್ತಾ ಇದ್ದಾರೆ. ವಿಶ್ವಾಸ್ ಮಂಡ್ಯ ಎಕ್ಸ್ಪ್ರೆಸ್ ನಿರಂತರವಾಗಿ ದಾಳಿಯಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾನೆ. ವಿಭಾಗದ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಒಂದು ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅಂಜನಾದ್ರಿ ಕಪ್ 2025 ಟೀಮ್ ಕ್ಯಾಪ್ಟನ್ ಲಾಸ್ಟ್ 3 ಮಿನಿಟ್ಸ್ ಟು ಗೋ. 57-48 9 ಅಂಕದ ನಂತರ ಯಶವಂತ್ ಈ ಬಾರಿ ಡಿಪ್ ಹೊಡೆಯುವ ಪ್ರಯತ್ನ ಇತ್ತ. ಸಾಗರ್, ರಾಕಿ ಹಾಗೂ ಸಚಿನ್ ಒಂದೊಳ್ಳೆ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಹತ್ತು ಅಂಕದ ಅಂತರದಲ್ಲಿ ಸಕ್ಕರೆ ನಾಡು ಮಂಡ್ಯ ತಂಡ 58-48 ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಪ್ರಥಮ ಸೆಮಿಫೈನಲ್ ಪಂದ್ಯ. ಇನ್ನೂ 2 ಪಂದ್ಯ ಬಾಕಿ ಇದೆ. ನಿಮ್ಮೆಲ್ಲರಿಗೂ ಕಬಡ್ಡಿಯ ರಸದೌತಣವನ್ನು ಉಣಬಡಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಹೆಸರಾಂತ ಆಟಗಾರ. Yes, both team captain last 2 minutes to go. 58. Yes. ಕೊನೆಯ ಕ್ಷಣದಲ್ಲಿ ಮಂಡ್ಯ ವಿರುದ್ಧ ಚಿಕ್ಕಮಗಳೂರು. ಮಂಡ್ಯ ತಂಡದ ಒಬ್ಬ ಶ್ರೇಷ್ಠ ಆಟಗಾರ ಪ್ರೋ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ ಮಿಂಚಿದ ಆಟಗಾರರ ಮಂಡ್ಯದ ದಾಳಿಗಾರ ಎಂಟಿ ರ್ಯಾಂಡನ್ಗೆ ವಾಪಸ್ ಆದ್ರು. 58-49 ಕೊನೆಯ ಕ್ಷಣದಲ್ಲಿ ದಾಳಿಯಲ್ಲಿ ಚಿಕ್ಕಮಗಳೂರು ತಂಡದ ತರುಣ್ ಇತ್ತೀಚೆಗೆ ನಡೆದಂತೆ ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಪ್ರತಿನಿಧಿಸಿದಂಥ ಆಟಗಾರ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ.
ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 8 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ. 58-50 ಅದ್ದೂರಿಯಾದಂತಹ ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ಒಂದು ಇತಿಹಾಸದ ಮೈಲುಗಲ್ಲನ್ನ ಇಲ್ಲಿ ಸೃಷ್ಟಿಸಿದ್ದಾರೆ ಅಂತ ಹೇಳ್ಬೋದು. 58-51 ಥರ್ಡ್ ರೈಟ್. ಇಟ್ಸ್ ಅ ಟೀಮ್ ಆನ್ ಟೈಮ್. ನಿಜವಾಗ್ಲೂ ಚಿಕ್ಕಮಗಳೂರು ತಂಡದ ಆಟಗಾರ ಸಹ ಅದ್ಭುತವಾದಂತಹ ಒಂದು ಹೋರಾಟವನ್ನು ನಡೆಸಿದ್ರು. ಅವರಿಗೂ ಒಂದು ಜೋರ ಚಪ್ಪಳೆ ಬರಲಿ ಎಲ್ಲ ನಮ್ಮ ದೊಡ್ಡಬಳ್ಳಾಪುರ ಜನತೆ. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಆದ್ರೆ ನಿಮ್ಮ ಮನಸ್ಸನ್ನು ಗೆದ್ದಿದ್ದಾರೆ. ಹಾಗೆ ಈ ಪಂದ್ಯದಲ್ಲಿ ಮಂಡ್ಯ ಜಿಲ್ಲಾ ತಂಡ ಗೆದ್ದು ಮಂಡ್ಯ ಜಿಲ್ಲಾ ತಂಡ ಗೆದ್ದು ಫೈನಲ್ಗೆ ಲಗ್ಗೆ ಹಿಡ್ತಾ ಇದೆ. ಧೀರಜ್ ಮುನಿರಾಜು ಬ್ರಿಗೇಡ್.